ಪಾಂಡುಪುರ ತಾಲೂಕಿನ ಮಾರಳ್ಳಿ ಗ್ರಾಮದಲ್ಲಿ ಡೈರಿ ಕಾರ್ಯದರ್ಶಿ ಹಾಗೂ ಸೂಪರ್ವೈಸರ್ ವರ್ತನೆ ಖಂಡಿಸಿ ರೈತರು ರಸ್ತೆಗೆ ಹಾಲು ಸುರಿದು ಪ್ರತಿಭಟನೆ ನಡೆಸಿದರು. ಡೈರಿ ಪ್ರಾರಂಭಗೊಂಡ ಕಳೆದ 15 ವರ್ಷಗಳಿಂದ ಒಮ್ಮೆ ಹೊರತುಪಡಿಸಿದರೆ ಎಂದಿಗೂ ಚುನಾವಣೆ ನಡೆಸಿಲ್ಲ. ಡೈರಿ ಷೇರುದಾರರಿಗೆ ಯಾವುದೇ ಪ್ರೋತ್ಸಾಹ ನೀಡಿಲ್ಲ. ಜೊತೆಗೆ ಬೋನಸ್ ಹಣವನ್ನು ಸರಿಯಾಗಿ ಪಾವತಿಸುತ್ತಿಲ್ಲ. ಗಲಾಟೆ ಮಾಡಿದಾಗ ಕೇವಲ 4 ವರ್ಷದ ಬೋನಸ್ ಹಣ ಮಾತ್ರ ನೀಡಿದ್ದಾರೆ. ರಾಷ್ಟ್ರೀಯ ಹಬ್ಬಗಳಿಗೆ ಶಾಲೆಗಳಿಗೆ ಡೈರಿಯಿಂದ ಹಣ ನೀಡುವುದಿಲ್ಲ. ಬೋನಸ್ ಹಣ ಏನಾಗಿದೆ ಎಂಬುದು ಗೊತ್ತಾಗಿಲ್ಲ. ಆದರೆ ಎಲ್ಲ ಖರ್ಚು ವೆಚ್ಚವನ್ನು ಬರೆದಿಟ್ಟು ಆಡಿಟ್ ಮಾಡಿಸಿರುತ್ತಾರೆ. ಇವರ ಜೊತೆಗೆ ಸೂಪರ್ವೈಸರ್ ಕೂಡ ಶಾಮೀಲಾಗಿದ್ದಾರೆ ಎಂದು ದೂರಿದರು. ಪ್ರತಿಭಟನೆಯಲ್ಲಿ ಮುಖಂಡರ ಚೆಲುವೇಗೌಡ, ನಾರಾಯಣಗೌಡ, ಶೇಖರ್, ಶಂಕರೇಗೌಡ, ಯೋಗಣ್ಣ, ಆನಂದ, ರಾಜಮ್ಮ, ವಿಜಯಮ್ಮ, ಲಕ್ಷ್ಮಮ್ಮ, ನಿಂಗಮ್ಮ, ಯಜಮಾನರಾದ ವೆಂಕಟೇಗೌಡ, ಮಂಜು, MS ಚೌರೇಗೌಡ ಇತರರು ಭಾಗವಹಿಸಿದರು. ಕಳೆದ 2 ದಿನಗಳಿಂದ ಹಾಲು ಸರಬರಾಜು ಮಾಡದ ಕಾರಣ ಸುಮಾರು 960 ಲೀಟರ್ ಹಾಲು ನಷ್ಟವಾಗಿದೆ. ರೈತರಿಗೆ ಹಾಲಿನ ನಷ್ಟವನ್ನು ಅಧಿಕಾರಿಗಳು ಭರಿಸಬೇಕು. ಪ್ರತಿಭಟನಾ ಸ್ಥಳಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬರುವವರೆಗೂ ಪ್ರತಿಭಟನೆ ಬಿಡುವುದಿಲ್ಲ ಎಂದು ಪಟ್ಟಿಡಿದರಲ್ಲದೆ ಸಮಸ್ಯೆ ಬಗೆಹರಿಸಿದ ಜಾನುವಾರುಗಳೊಂದಿಗೆ ಪಾಂಡುಪುರ ಉಪ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಗುವುದು. ಅಲ್ಲಿಯೂ ಸಮಸ್ಯೆ ಬಗೆಹರಿಸಿದರೆ ಮನ್ಮೂಲ್ ಕಚೇರಿ ಬಳಿ ಪ್ರತಿಭಟನೆ ನಡೆಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದರು. ಎಲ್ಲಿವರೆಗೆ ಹೋರಾಟ? ಬೇಕೇ ಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಬರಲೇಬೇಕು. ಮುಂದಿನ ತಿಂಗಳು 1ನೇ ತಾರೀಕಿಗೆ ಎಲೆಕ್ಷನ್ ಐತೆ. ಬಟ್ ಅದೇನು ಇದು ಮಾಡ್ತಾವ್ರೆ ಅಂದರೆ ಮೇನ್ದನ್ನು ಉಪಯೋಗಿಸಿ ಇದನ್ನು ಸೂಪರ್ ಸೈಡ್ ತರಬೇಕು ಅಂದ್ಬಿಟ್ಟು ಕಾರ್ಯದರ್ಶಿಯವರು ಎಲೆಕ್ಷನ್ಗೆ ಅಂತ ಘೋಷಣೆ ಮಾಡಿದ್ದಾರೆ. ಬಟ್ ಅದನ್ನ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಘೋಷಣೆ ಮಾಡಿಬಿಟ್ಟು ಈ ಥರ ಎಲ್ಲ ಗಲಾಟೆ ಮಾಡಿಬಿಟ್ಟು ಸೂಪರ್ ಸೈಡ್ ಮಾಡಿಬಿಟ್ಟು ಇನ್ನು ಎಲೆಕ್ಷನ್ ನಿಲ್ಲಿಸ್ಬಿಟ್ಟು ಅವ್ರಿಗೆ ಆಧಾರನ ಆಯ್ಕೆ ಮಾಡ್ಕೋಬೇಕು ಅಂತ ಅನ್ನೋ ಒಂದು ಉದ್ದೇಶದಿಂದ ಇದು ಮಾಡ್ತಾ ಇದ್ದಾರೆ. ದಯಮಾಡಿ ಶಂಕರೇಗೌಡ ಅಂದ್ಬಿಟ್ಟು ಚಿಕ್ಕಯ್ಯಮ್ಮ ಅಂದ್ಬಿಟ್ಟು ಅವರು ಈ ತರ ಸೂಪರ್ ಸೈಡ್ ಮಾಡಕ್ ಮಾಡ್ತಾ ಇದ್ದಾರೆ. ದಯಮಾಡಿ ಎಲೆಕ್ಷನ್ ಇದನ್ನ ನೀವು ನಿಂತು ಎಲೆಕ್ಷನ್ ಮುಂದಕ್ಕೆ ಹೋಗ್ಬೇಕು. ಈ ಗಲಾಟೆ ಎಲ್ಲ ಸಮ್ಮರ್ ಮೇಲೆ ಎಲೆಕ್ಷನ್ ಮೂವ್ ಮಾಡ್ಬೇಕು ಅಂತ ನಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀವಿ. ಎಲೆಕ್ಷನ್ ಮುಂದಾಡೋದು ಹೆಚ್ಚು ಕಮ್ಮಿ 3 ಟೈಮ್
ದುಡ್ಡು ಯಾರು ಯಾರು ಕಟ್ಟೋರು ಯಾಕೆ ಬರ್ಲಿಲ್ಲ ಅವರು ನಿನ್ನೆ ಕೇಳಕ್ಕೆ ಬರ್ಲಿಲ್ಲ ಅಂತ ಯಾಕೆ ಬರ್ಲಿಲ್ಲ ಅವ್ರು ಎಷ್ಟು ದುಡ್ಡು ನ್ಯೂಸ್ ಹೋಗಿಲ್ವಾ ಇವ್ರಿಗೆ ಯಾರು ಫೋನ್ ಮಾಡಿಲ್ವಾ ಅವ್ರಿಗೆ ಯಾರು ಫೋನ್ ಮಾಡಿಲ್ವಾ ಅವ್ರಿಗೆ ಅಂತ ಏನಾಯ್ತು ಎಲ್ಲರೂ ಕರ್ಸೊಂತ ಹೇಳಿ ಮೇಲೆ ನಾವು ತಡೆಯೋದು ತಡೆಯವು ಮಾಲ್ ಹೋಗುವ ನಾನು ಹೇಳೋದೊಂದು ಅವರು ಕಟ್ಟಬೇಕು ಸುರಿಬೇಕು ಕಷ್ಟ ಗೊತ್ತಾಗಬೇಕು ಇಲ್ಲ ರಾಜೀನಾಮೆ ಮಾಡಲ್ಲ ಬಿಟ್ಬಿಡ್ತೀವಿ ಕೊಟ್ಬಿಡ್ಬೇಕು ರಾಜೀನಾಮೆ ಇನ್ಕ್ಲೂಡಿಂಗ್ ಅಧಿಕಾರಿಗಳು ಎಲ್ಲ ಸೇರಿ ಎಲ್ಲ ನಮ್ಗೆ ಕಾಯ ಒಂದು ವಾರ ಅಲ್ಲಿ ಒಂದು ವಾರ ವೇಸ್ಟ್ ಅಲ್ಲಿ ಹಾಲು ಹಾಕೊಂಡು ಬಿಡಿ ಸೂಪರ್ವೈಸರ್ ಎಲ್ಲ ಸೇರ್ಕೊಂಡು ತಿಂದವ್ರು ಇವರು ಅದಕ್ಕೆ ಒಬ್ಬರಗಾರ ನಾನು ಹೇಳೋದು 1 ವರ್ಷಕ್ಕೆ 1,000 ಬೋನಸ್ ಬರಲ್ವಾ 1 ವರ್ಷಕ್ಕೆ 1,000 ರೂಪಾಯಿ ಬೋನಸ್ ಬಂದ್ರೆ 15 ಇನ್ನೂ 3 ದಿನ ಅಲ್ಲೇ ಅವ್ರು ಬರೋ ಗಂಟೆ ಹಾಲು ಇಲ್ಲೇ ಇರ್ಲಿ ಕ್ಯಾನ್ ಇಲ್ಲೇ ಇರ್ಲಿ ಇಲ್ಲ ಅಂದ್ರ ಯಂಗ್ಸ್ಟರ್ ರಾಜೀನಾಮೆ ಕೊಟ್ಟು ಗಂಡಸರು ಕೊಡ್ಲಿ ಡೈರಿಯಾ ಆಗ ಕೇಳ್ತಾರೆ ಗಂಡಸರು ಗೊತ್ತಾಗ ಅಲ್ವಾ ಗುದ್ದಾಡ್ಲಿ ಕೊನೆ ಗುದ್ದಾಡ್ಲಿ ಇಲ್ಲ ನಮ್ಗೆ ಆಗಲ್ಲ ಇಲ್ಲ ಇವ್ರು ಯಾರು ನಮಗ್ ಬೇಡ ಅನ್ಬಿಟ್ಟು ಬರ್ಕೊಟ್ಬಿಡ್ಲಿ ಗಂಡಸರು ನಡೆಸ್ತಾರೆ ಯಾರು ನಮ್ಮೂರ ಡೈರಿ ಇದ್ಮೇಲೆ ಎಲ್ಲೂ ಆಸ್ತಿ 21ಕ್ಕೆ ಎಲೆಕ್ಷನ್ ಇದು ಮಾಡಿದ್ದಾರೆ ಡೈರಿ ಓಪನ್ ಆಗಿ 15 ವರ್ಷ ಆಯ್ತು 15 ವರ್ಷದಿಂದ ಒಂದ್ಸಲ ಮಾತ್ರ ಎಲೆಕ್ಷನ್ ಮಾಡಿದ್ರು ಎಲೆಕ್ಟೆಡ್ ಬಾಡಿ ಒಂದೇ ಸಲ ಇದ್ದಿದ್ದು 15 ವರ್ಷ ಇದ್ದಿದ್ದು ಇವ್ರು ಇಷ್ಟ ಬಂದಂಗೆ ಸೆಕ್ರೆಟರಿ ಸೆಲೆಕ್ಟೆಡ್ ಬಾಡಿ ಇವ್ರು ಇಷ್ಟ ಬಂದಿದ್ದ ಯಾರಿಗೆ ಬೇಕು ಇವ್ರು ಯಾರು ಬೇಕು ಪೂರಾ ಎಬೆಟ್ ಅವರೇ ಸೆಲೆಕ್ಟ್ ಮಾಡ್ಕೊಳ್ಳೋದು 9 ಜನ ಡೈರೆಕ್ಟರ್ ಇವರೇ ಇದು ಮಾಡ್ಕೊಳ್ಳೋದು ಡೈರೆಕ್ಟರ್ಗಳು ಇವ್ರು ಹೇಳ್ದಂಗೆ ಅವ್ರು ಕೇಳೋದು ಸದಸ್ಯರು ಲೆಕ್ಕಕ್ಕಿಲ್ಲ ಒಂದಿಲ್ಲ ಅಂತಂದ್ರೆ ಹಸು ಮತ್ತೆ ಜನಗಳೆಲ್ಲ ಬಂದು ಆಫೀಸ್ಗೆ ಹಸುಗಳೆಲ್ಲ ತಗೊಂಡು ಅಲ್ಲೇ ತಗೊಂಡು ಕಟ್ಟಾಕ್ತೇವೆ ಮತ್ತೆ ಅಲ್ಲೇ ಸ್ಟ್ರೈಕ್ ಮಾಡ್ತೇವೆ ಪಾಂಡವಪುರ ಇಲ್ಲಿ ಆಗ್ಲಿಲ್ಲ ಅಂತಂದ್ರೆ ಮುಂದೆ ಇಲ್ಲಿ ತಗೊಂಡೋಗಿ ಇವತ್ತು ಸಾಯಂಕಾಲ ತನಕ ನೋಡ್ತೀವಿ ನಾಳೆ ಹಸು ಎಲ್ಲ ಜನಗಳೆಲ್ಲ ಹೋಗಿ ಅಲ್ಲೇ ಕೂತ್ಕೋತೀವಿ ನ್ಯಾಯ ಸಿಕ್ಕವರೆಗೂ ಹೋರಾಟ ಖಂಡಿತ ಎಲ್ಲಿ ಕೂತ್ಕೋತೀರಿ ಪಾಂಡವಪುರ KMF ಆಫೀಸಲ್ಲಿ ಡೈರಿಗೆ ಹೊಡ್ಕೋತೀವಿ ಅಲ್ಲಿಲ್ಲ ಅಂದ್ರೆ ಮಂಡ್ಯ ಇಲ್ಲಿ ನ್ಯಾಯ ಸಿಗಲಿಲ್ಲ ಅಂತಂದ್ರೆ ನ್ಯಾಯ ಸಿಕ್ಲಿಲ್ಲ ಅಂದ್ರೆ ಗೆಜ್ಜೆಗೆರೆಗೆ ಹೊಡಿತೀವಿ ಈ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತೆ ಆ ರಾಜಕಾರಣಿಗಳಿಗೆ ಸಂಬಂಧಪಟ್ಟವರು ಇಲ್ಲಿಗೆ ಬರಬೇಕು ಬಂದು ನ್ಯಾಯ ಕೊಡ್ಲಿಲ್ಲ ಅಂತಂದ್ರೆ ಇದು ನಿಲ್ಲವರೆಗೂ ಬಿಡೋಲ್ಲ ಅದಂತೂ ಖಂಡಿತ.